ಡಿನ್ನರ್ ಪಾಲಿಟಿಕ್ಸ್ ನೆಪದಲ್ಲಿ ಮುಖ್ಯಮಂತ್ರಿ ನಾನಾಗಬೇಕು, ದಾರಿಲ್ ಬೀದಿಲಿ ಕಾಂಗ್ರೆಸ್ ಅಲ್ಲಿ ಕಚ್ಚಾಡ್ತಾ ಇರೋದನ್ನ ರಾಜ್ಯದ ಜನ ಬಹಳ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ. ನಮ್ದು ಊಟ ನಮ್ದು ಮೀಟಿಂಗ್, ಕುರ್ಚಿಗೋಸ್ಕರ ಒಂದ್ ಕಡೆ ಶೇರಿಂಗ್ ಆಗಿದೆ, ಇನ್ನೊಂದ್ ಕಡೆ ಅವರೇ ಸಿಎಂ ಅಂತ ಹೇಳ್ತಾರೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಬೂದಿ ಹಾಕಬೇಕು ಚೆನ್ನಾಗಿ ಗೊತ್ತಿದೆ. ಅದು ದೈವಿ ಭಕ್ತರು, ದೈವ ಭಕ್ತರು. ಹಂಗಾಗಿ ಅವರು ಕಲೆಯನ್ನ ಬಹಳ ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ದಾರೆ. ಟಿ.ಕೆ. ಶಿವಕುಮಾರ್ ಕರ್ನಾಟಕದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಲು ಪರಿಶಿಷ್ಟ ಜಾತಿ ಪಂಗಡ ಸಮಾಜಗಳಿಗೆ ಮೀಸಲಾಗಿಟ್ಟಂತ 27,000 ಕೋಟಿ ಹಣವನ್ನ ಡೈವರ್ಟ್ ಮಾಡಿದಾಗ ಯಾವುದೇ ಸಚಿವರುಗಳು ಶಾಸಕರು ಮಾತಾಡಲಿಲ್ಲ. ಕಳೆದ 4-5 ದಿವಸಗಳಿಂದ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ. ಡಿನ್ನರ್ ಪಾಲಿಟಿಕ್ಸ್ ನೆಪದಲ್ಲಿ ಮುಖ್ಯಮಂತ್ರಿ ನಾನಾಗಬೇಕು, ಉಪಮುಖ್ಯಮಂತ್ರಿಗಳು ಸೃಷ್ಟಿಯಾಗಬೇಕು, ಹುದ್ದೆಗಳು ಹೆಚ್ಚುವರಿ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕಂತ ಹೇಳಿ ದಾರಿಲ್ ಬೀದಿಲಿ ಕಾಂಗ್ರೆಸ್ ಅಲ್ಲಿ ಕಚ್ಚಾಡ್ತಾ ಇರೋದನ್ನ ರಾಜ್ಯದ ಜನ ಬಹಳ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ಸಿನ ಸಚಿವರಿಗೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ, ನಿಮಗೆ ಕುರ್ಚಿ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ 136 ಸ್ಥಾನಗಳಿಂದ ರಾಜ್ಯದ ಜನ ನಿಮ್ಮನ್ನು ಆಯ್ಕೆ ಮಾಡಿದರು. ಒಂದ್ ಕಡೆ SC/ST ವಿರೋಧಿ ಸರ್ಕಾರ, ಇನ್ನೊಂದ್ ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ. ನಿಮ್ಮ ಬದ್ಧತೆ, ನಿಮ್ಮ ಪ್ರಾಮಾಣಿಕತೆ, ಅಭಿವೃದ್ಧಿ ಬಗ್ಗೆ, ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇರಬೇಕಾಗಿತ್ತು. ಅದರ ಬದಲಾಗಿ ಕಳೆದ 4 ದಿವಸದಿಂದ ನೋಡ್ತಾ ಇದೀವಿ. ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ. ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ 40% ಅಂತ ಹೇಳ್ತಾ ಇದ್ರು. ಯಾವ ದಿವಂಗತ ಕೆಂಪಣ್ಣ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಆಗಿದ್ರು, ಆ ಕೆಂಪಣ್ಣನ ಮನೆಯಲ್ಲಿ ಕೂರಿಸಿ ಡ್ರಾಫ್ಟ್ ರೆಡಿ ಮಾಡಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ಪ್ರಧಾನಮಂತ್ರಿಗೆ ಪತ್ರ ಬರೆದ್ರು. ಲೋಕಾಯುಕ್ತರಿಗೆ ದೂರು ಕೊಟ್ಟರು, ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟರು ಅವ್ರ ಸರ್ಕಾರ ಇದ್ದಾಗ. ಈಗ PSI ವರ್ಗಾವಣೆ ಇರ್ಬೋದು ಅಥವಾ ಸಚಿವರುಗಳ ಹೆಸರನ್ನು ಉಲ್ಲೇಖ ಮಾಡಿ ಬರುವಂತ ಪತ್ರಗಳಿರ್ಬೋದು. ಇದು 40% ಸರ್ಕಾರ ಅಲ್ಲ, 60% ಸರ್ಕಾರ. ಇದು ಕಮಿಷನ್, 60% ಕಮಿಷನ್ ಸರ್ಕಾರ. ಸಿದ್ದರಾಮಯ್ಯ ಹೇಳ್ತಾರೆ ದಾಖಲೆ ಬಿಡುಗಡೆ ಮಾಡಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಬೇಲಿಗೆ ಬೇಲಿ ಸಾಕ್ಷಿ ಆಯ್ತು. ಹಿಂದೆ 40% ಅಂತ ಹೇಳಿದ್ರಲ್ಲ, ಕೆಂಪಣ್ಣನ ಕರೆತಂದು ಡ್ರಾಫ್ಟ್ ರೆಡಿ ಮಾಡಿಸಿ ಪತ್ರ ಬರ್ದಲ್ಲ, ಅವಾಗ ಎಲ್ಲಿದ್ದಾಗಲೇ ಲೋಕಾಯುಕ್ತ ದೂರು ಕೊಟ್ರಿ, ಅದು ಫೇಕ್ ಆಯ್ತು. ಅದು ಈಗ 60% ನಿಮ್ ಸರ್ಕಾರ, 60% ಕಮಿಷನ್ ಸರ್ಕಾರ. ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಡೆತ್ ನೋಟ್ ಇದೆ. ಬಿಜೆಪಿ ಅಂಗಿ ಹರ್ಕಿದ್ರೆ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ. ನಾವು ಅಂಗಿಯರ ಕಡಿಯಿಲ್ಲಪ್ಪ, ನಾವು ಅಂಗಿಯರ ನಮ್ಮ ಅಂಗಿ ನಾವೇ ಕರ್ಕೊಳ್ಳೋಣ. ಈ ರಾಜ್ಯದ ಜನ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮಗಳ ಅಂಗಿಯನ್ನು ಹರಿತಾರೆ ಜನ. ವಿಧಾನಸೌಧ 3ನೇ ಮಾಡಿ ನಿಮಗೆ ಕೂರಕ್ ಬಿಡಲ್ಲ. ಭಾರತೀಯ ಜನತಾ ಪಾರ್ಟಿ ದಲಿತ ವಿರೋಧಿ ಸರ್ಕಾರದ ಬಿಂಬಿಸ್ತಾ ಇದೀರಿ. ಅಮಿತ್ ಶಾ ಹೇಳಿದ್ದನ್ನ ಸೃಷ್ಟಿ ತಪ್ಪು ಮಾಹಿತಿ ಕೊಟ್ಟು ಕಟ್ ಅಂಡ್ ಪೇಸ್ಟ್ ಮಾಡಿ ಈ ದೇಶದ ಜನರಿಗೆ ಅಂಬೇಡ್ಕರ್ಗೆ ಬಗ್ಗೆ ಇರ್ತಕ್ಕಂಥ ಗೌರವ ಬಿಜೆಪಿ ನರೇಂದ್ರ ಮೋದಿ ನಮ್ಮ ಸರ್ಕಾರ ನೋಡೋಣ. ಅವರೆಲ್ಲ ಕಲಾವಿದರು, ಕಲಾಕಾರರು. ಯಾವ ಸಂದರ್ಭದಲ್ಲಿ ಯಾರಿಗೆ ಬೂದಿ ಹಾಕಬೇಕು ಚೆನ್ನಾಗಿ ಗೊತ್ತಿದೆ. ಅದು ದೈವಿ ಭಕ್ತರು, ದೈವ ಭಕ್ತರು. ಹಂಗಾಗಿ ಅವರು ಕಲೆಯನ್ನ ಬಹಳ ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ದಾರೆ. ಟಿ.ಕೆ. ಶಿವಕುಮಾರ್ ಅದನ್ನ ಯಾರು ಹೇಳ್ಬೇಕು? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಹೇಳ್ಬೇಕು. ನೋಡ, ನಾವು
ಏನು ಭಗವಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಕೇವಲ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ನಾವು ಒಳ್ಳೇದಾಗ್ಲಿ ಅಂತೇಳಿ ಒಂದು ನಿಮಿಷ ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ ನಂಬಿರ್ತಕ್ಕಂಥ ನಾವು. ವಿಜೇಂದ್ರ ಅವರು ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಎಲ್ಲ ಒಂದ್ ಕಡೆ ಈ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಅವರು ಕಾರ್ಯಕರ್ತರ ಮನಸ್ಸು ಕುಗ್ಗೋಗಿದ್ದು ಆತ್ಮಸ್ಥೈರ್ಯ ತುಂಬಬೇಕು. ಭಾರತೀಯ ಜನತಾ ಪಾರ್ಟಿ ಸದೃಢವಾಗಿದೆ, ಯಾವುದೇ ಕಾರಣ ಕಾರ್ಯಕರ್ತರು ಕುಗ್ಗಬಾರದು, ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ದೇವಾನ ದೇವತೆಗಳು ಪ್ರಾರ್ಥನೆ ಮಾಡಿ ಕಾರ್ಯಕರ್ತರ ಪರವಾಗಿ ನಾವು ಕಾದ್ ನೋಡಿ ನೋಡೋಣ. ಸಭೆ ಇದು ಪಕ್ಷದ ಬಿಜೆಪಿ ಸರ್ಕಾರ ಇದ್ದಾಗ ಆ ಸಮಾಜದ ಮಕ್ಕಳಿಗೆ ಶಿಕ್ಷಣ ಇರ್ಬೋದು, ಮೂಲಭೂತ ಸೌಲಭ್ಯ ಕಲ್ಸೋದಕ್ಕೆ ನಾವು ಹಣವನ್ನ ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡಿದ್ವಿ. ಆದ್ರೆ ಈ ಮೀಸಲಿಟ್ಟಂತ ಹಣವನ್ನ ಡೈವರ್ಟ್ ಮಾಡಲ್ಲ. ಒಂದ್ ಕಡೆ ಅಭಿವೃದ್ಧಿ ವಿರೋಧಿ ಸರ್ಕಾರ, ಶೂನ್ಯ ಸರ್ಕಾರ, ಪರಿಶಿಷ್ಟ ಜಾತಿ ಪಂಗಡ ವಿರೋಧಿ ಸರ್ಕಾರ, ಈ ಡಿನ್ನರ್ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ ನೋಡಿ. ಈ ಸರ್ಕಾರ ಇವರೇ ಹೇಳ್ತಾರೆ, ಸನ್ಮಾನ್ಯ ರಾಜಣ್ಣನವರು ದಲಿತ ವಿರೋಧಿ ಮನಸ್ಥಿತಿಯನ್ನು ಈ ಸರ್ಕಾರ ಬೆತ್ತಲಗೊಳಿಸಲಿದ್ದ ದಲಿತ ವಿರೋಧಿ ಸರ್ಕಾರ ಎಂದು KN ರಾಜಣ್ಣ ST ಸಮುದಾಯದ ಒಬ್ಬ ಮುಖಂಡ ಬಹಳ ಕಟುವಾಗಿ ಟೀಕಿಸಿದ್ದಾರೆ. ನಾವು ಈ ಸರ್ಕಾರದಲ್ಲಿ ದಲಿತ ವಿದ್ಯಾರ್ಥಿ ಸಮುದಾಯಕ್ಕೆ ವಿದ್ಯಾರ್ಥಿ ವೇತನ ವಂಚನೆಯಾಗಿದೆ, ಅಕ್ಷಮ್ಯ ಅಪರಾಧ. ದಲಿತರ ಬಗ್ಗೆ SC ST ಬಗ್ಗೆ ಚರ್ಚೆ ಮಾಡಕ್ಕೆ ಸಭೆ ಕರೆದ್ರೆ ಇದನ್ನ KPC ಅಧ್ಯಕ್ಷರು ಹೈಕಮಾಂಡ್ಗಳಿಗೆ ಬ್ರೇಕ್ ಹಾಕ್ತಾರೆ. ಇಲ್ಲಿ ಗೊತ್ತಾಗುತ್ತೆ ಈ ಸರ್ಕಾರ ಇವ್ರಿಗೆ ಎಷ್ಟು ಬದ್ಧತೆ ಇದೆ ಅಂತ ಹೇಳಿ. ಇನ್ನೊಂದ್ ಕಡೆ ಹೇಳ್ತಾರೆ ಜಾರಕಿಹೊಳಿ ಅವರು, ನಮ್ದು ಊಟ ನಮ್ದು ಮೀಟಿಂಗ್. ಜಾರಕಿಹೊಳಿ ಅವರು ಹೇಳ್ತಾರೆ, ಪರಮೇಶ್ವರ್ ಹೇಳ್ತಾರೆ, ನಾವು ಸಭೆ ತಾತ್ಕಾಲಿಕ ಮುಂದೂಡಿದ್ವಿ, ಈ ದಲಿತ ವಿರೋಧಿ ದಮನ ಮಾಡಕ್ ಬಂದ್ರೆ ಸಹಿಸಲ್ಲ ಅಂತ ಅವರು ಹೇಳ್ತಿದ್ದಾರೆ. ಪರಮೇಶ್ವರರು, ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ತಮ್ಮ ಸರ್ಕಾರದ ವಿರುದ್ಧ ಗುಡುಗಿದರೆ ದಲಿತ ವಿರೋಧಿ ಸರ್ಕಾರ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ರ ಮಧ್ಯೆ ಸೋಮವಾರ ಶಾಸಕಾಂಗ ಸಭೆ ಕರೆದರೆ ಕುರ್ಚಿಗೋಸ್ಕರ ಒಂದ್ ಕಡೆ ಶೇರಿಂಗ್ ಆಗಿದೆ, ಇನ್ನೊಂದ್ ಕಡೆ ಅವರೇ CM ಅಂತ ಹೇಳ್ತಾರೆ ನೋಡಿ. ರಾಜಣ್ಣವರ ಮಾತನ್ನು ಕೇಳಿ ಗೊತ್ತಾಗುತ್ತೆ, ಇದು ನಮ್ಮ ಮಾತಲ್ಲ, ರಾಜಣ್ಣನ ಮಾತು. ಇದು KN ರಾಜಣ್ಣ ಹೇಳಿದ್ದು. ಅವ್ರ ಅಷ್ಟೇ ನಾವು ಬರ್ಸಿದ್ದೀವ ಅಂತ ಕೇಳ್ತಾರೆ ರಾಜಣ್ಣ. PVC ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ ತಾನೆ. ಇವರು ಒಂದು ನಿಮಿಷ ಹೇಳ್ತೀನಿ, ಮಾಧ್ಯಮ ಸ್ಥಾನದಲ್ಲಿ ಈ ರೀತಿ ಕಾಂಗ್ರೆಸ್ ಒಂದು ನಿಮಿಷ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗಿದೆ. ಈ ಸರ್ಕಾರವನ್ನ SC ST ಸಮುದಾಯ ಸಚಿವರುಗಳೇ ಬೆತ್ತಲುಗೊಳಿಸ್ತಾ ಇದ್ದಾರೆ. ಕಾಂಗ್ರೆಸ್ ದಲಿತ ವಿರೋಧಿ ಅನ್ನೋಕ್ಕೆ ಇದೊಂದು ಸಾಕ್ಷಿ, ತಾಜಾ ಉದಾಹರಣೆ. ಹಾಗಾಗಿ ನಾವು ಹೇಳ್ತಾ ಇದೀವಿ, ನಿಮ್ಮ ಬದ್ಧತೆ ಅಭಿವೃದ್ಧಿಗೋಸ್ಕರ ಇರಬೇಕು, ಕುರ್ಚಿಗೋಸ್ಕರ ಇರಬಾರ್ದು ಅಂತ ಹೇಳಕ್ ಇಚ್ಛೆ ಪಡ್ತೀವಿ.